ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅನುಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸುಮಾರು ದಿನ ಆಗೋಗಿತ್ತು ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ. 11 ದಿನಗಳ ಕಾಲ ಹಬ್ಬದ ಬ್ಯುಸಿ ಆಗೋಗ್ಬಿಟ್ಟಿದ್ದೆ. ಆದರೆ ಪ್ರತಿ ದಿನದ ನವರಾತ್ರಿ ಪೂಜೆನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದೇವ್ರಿಗೆ ಯಾವ ಕಲರ್ ಇಷ್ಟ, ಯಾವ ಪ್ರಸಾದ ಇಷ್ಟ ಅದನ್ನೇ ಪ್ರತಿದಿನ ಮಾಡಿದ್ದು. ಅದೆಲ್ಲನೂ ಶಾರ್ಟ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಹೋಗಿ ಚೆಕ್ ಮಾಡಿ. 9 ದಿನನೂ ನಾವು ಮನೇಲಿ ಹೇಗೆಲ್ಲ ಪೂಜೆ ಮಾಡಿದ್ವಿ, ಯಾವ ಕಲರ್, ಯಾವ ಪ್ರಸಾದ, ಪ್ರತಿಯೊಂದು ಡೀಟೇಲ್ ಅದರಲ್ಲಿ ಗೊತ್ತಾಗುತ್ತೆ. ಹಾಗೆ ಈ ವ್ಲಾಗ್ ನವರಾತ್ರಿ ಹಬ್ಬದ 10ನೆಯ ದಿನ ಅಂದರೆ ಆಯುಧ ಪೂಜೆ ದಿನ. ಆ್ಯಸ್ ಯೂಶ್ವಲ್ ಎಂದಿನಂತೆ ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲಿಗೆ ನೀರೆಲ್ಲ ಹಾಕ್ಕೊಂಡು ರಂಗೋಲಿ ಹಾಕುತ್ತಾ ಇದ್ದೀನಿ. ರಂಗೋಲಿನ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಮುಂದೆ ಒಂದು ಚಿಕ್ಕ ಪ್ಯಾಸೇಜ್ ಇದೆ, ಅಷ್ಟರಲ್ಲೇ ನಾನು ಡೈಲಿ ರಂಗೋಲಿ ಹಾಕೋಬೇಕು. ಆ್ಯಂಡ್ ಆಯುಧ ಪೂಜೆ ದಿನ ಹಾಕಿದ ರಂಗೋಲಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಸೊ ನೋಡಿದ್ರಲ್ವಾ, ರಂಗೋಲಿ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಸೊ ರಂಗೋಲಿ ಎಲ್ಲ ಹಾಕ್ಕೊಂಡು ಸ್ನಾನ ಮುಗಿಸ್ಕೊಂಡು ದೇವ್ರ ಮನೆಗೆ ಬಂದೆ. ಆಲ್ರೆಡಿ ದೇವಿನ ಪ್ರತಿಷ್ಠಾಪನೆ ಆಗಿದೆ. 9 ದಿನನೂ ಅದೇ ದೇವಿಗೆ ಪೂಜೆ ಮಾಡ್ತಾ ಇದ್ದಿದ್ದಲ್ವಾ. ಹಾಗಾಗಿ ದೇವ್ರ ಮನೇಲಿ ಎಕ್ಸ್ಟ್ರಾ ಕೆಲಸಗಳೇನು ಇರಲಿಲ್ಲ. ಮೊದಲು ಮುಡ್ಚಿದ ಹೂವು ಎಲ್ಲ ತೆಗ್ದು ದೇವರ ಮನೆಯನ್ನೆಲ್ಲ ಸ್ವಲ್ಪ ಹೊರಿಸ್ಕೊಂಡು ಪೂಜೆ ಮಾಡ್ತಾ ಇರೋದು. ನಾನಿಲ್ಲಿ ಮೊದಲು ದೇವ್ರಿಗೆ ದೀಪ ಹಚ್ಕೊಂಡು ಹೂವು ಎಲ್ಲ ಮುಡಿಸಿ ಅಲಂಕಾರ ಮಾಡ್ತಾ ಇದ್ದೀನಿ. ನವರಾತ್ರಿಯ 9 ದಿನನೂ ತುಂಬ ಚೆನ್ನಾಗಾಯಿತು ಪೂಜೆ ಮಾತ್ರ. ಒಂದು ದಿನನೂ ಯಾವುದೇ ಅಡ್ಡಿ ತಡೆ ಇಲ್ಲದೆ ಸಮಾಧಾನವಾಗಿ ಹಾಗೂ ಶಾಂತಿಯಾಗಿ ಪೂಜೆ ಆಯಿತು. ಹಾಗೆಯೇ ನಾನು ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ, ಅಂದರೆ ಹೂವು ಎಲ್ಲ ಮುಡಿಸ್ಕೊಂಡು ರೆಡಿ ಮಾಡೋಷ್ಟೊಳಗೆ ನನ್ನ ಹಸ್ಬೆಂಡು ಮನೆ ಬಾಗಿಲುಗಳಿಗೆಲ್ಲ ತೋರಣನ ಕಟ್ತಾ ಇದ್ದಾರೆ. ಹಬ್ಬ ಅಂದ ತಕ್ಷಣ ಮೇನ್ ಇದೆ ಅಲ್ವಾ ಬೇಕಿರೋದು, ಮಾವಿನ ಎಲೆ ತೋರಣ. ಅದಿಲ್ಲ ಅಂತಂದರೆ ಹಬ್ಬ ಅನ್ಸೋದೇ ಇಲ್ಲ ಅಂತ ಹೇಳ್ಬೋದು. ಸೊ ತೋರಣ ಎಲ್ಲ ಕಟ್ಕೊಂಡು ಒಲೆ ಪೂಜೆ ಮಾಡಿಕೊಂಡು, ಹಾಗೆ ನಮ್ಮ ಮನೇಲಿ ಯಾವ್ಯಾವ ಆಯುಧ ಇದೆ ಪ್ರತಿಯೊಂದಕ್ಕೂ ಬಿಡೋದಿಲ್ಲ, ಪ್ರತಿಯೊಂದಕ್ಕೂ ಪೂಜೆ ಮಾಡ್ತೀವಿ. ಹಾಗೆ ಪೂಜೆ ಮಾಡಿದ ಒಂದು ಚಿಕ್ಕ ಕಥೆನ ಹೇಳ್ತೀನಿ. ಆಯುಧ ಪೂಜೆ ದಸರಾ ಹಬ್ಬದ 9ನೇ ದಿನ ಈ ಆಯುಧ ಪೂಜೆನ ಮಾಡಲಾಗುತ್ತೆ. ಮನೆಯಲ್ಲಿರುವಂತಹ ಪ್ರತಿಯೊಂದು ಉಪಕರಣಗಳು, ಶಸ್ತ್ರಾಸ್ತ್ರಗಳು, ಯಂತ್ರಗಳು, ಪುಸ್ತಕಗಳು ಹಾಗೆ ಸಂಗೀತ ವಾದ್ಯಗಳನ್ನ ಪೂಜಿಸಲಾಗುತ್ತೆ. ಆಯುಧ ಪೂಜೆ ಸಮಯದಲ್ಲಿ ಪ್ರಮುಖವಾಗಿ ಪೂಜಿಸಲ್ಪಡುವ ದೇವತೆಗಳೆಂದರೆ ಸರಸ್ವತಿ, ಲಕ್ಷ್ಮಿ ಹಾಗೆಯೇ ಪಾರ್ವತಿ. ಇದೇ ಸಮಯದಲ್ಲಿ ಸೈನಿಕರು ಶಸ್ತ್ರಾಸ್ತ್ರಗಳನ್ನ ಪೂಜೆ ಮಾಡ್ತಾರೆ. ಕುಶಲಕರ್ಮಿಗಳು ಉಪಕರಣಗಳನ್ನ ಪೂಜೆ ಮಾಡ್ತಾರೆ. ಈ ಆಯುಧ ಪೂಜೆ ಅವರವರ ವೃತ್ತಿ ಹಾಗೂ
ಅವರ ವೃತ್ತಿಗೆ ಅನುಗುಣವಾಗಿ ಸಂಬಂಧಪಟ್ಟ ಸಾಧನಗಳ ಪೂಜೆ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಹಿಂದೂ ಜನಗಳಂತೂ ಅವರವರ ಮನೆಯಲ್ಲಿ ಏನೇನು ಸಾಧನ ಇದೆ ಪ್ರತಿಯೊಂದಕ್ಕೂ ಪೂಜೆ ಮಾಡ್ತಾರೆ. ಹಾಗೆ ನಾವು ಸಹ ನಮ್ಮ ಮನೆಯಲ್ಲಿ ಏನೇನು ಉಪಕರಣಗಳಿದೆ, ಯಂತ್ರಗಳಿದೆ, ಪ್ರತಿಯೊಂದಕ್ಕೂ ಪೂಜೆನ ಸಲ್ಲಿಸಿ ನೆಕ್ಸ್ಟ್ ವಾಹನ ಪೂಜೆಗೆ ಹೋದ್ವಿ. ಇದನ್ನ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಯಂತ್ರಗಳಿಗೆ ದೈವಿಕ ಶಕ್ತಿ ಇದ್ದೇ ಇರುತ್ತೆ. ಸೊ ಈ ದಿನ ಪೂಜೆ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋ ನಂಬಿಕೆ. ಹಾಗಾಗಿ ಆಯುಧ ಪೂಜೆ ದಿನ ಪ್ರತಿಯೊಬ್ಬರು ತಮ್ಮ ವಾಹನಗಳನ್ನ ತೊಳೆದು ಶ್ರೀಗಂಧ, ಅರಿಶಿಣ, ಕುಂಕುಮ ಹಾಗೂ ಹೂಗಳಿಂದ ಅಲಂಕಾರ ಮಾಡಿ ನಿಂಬೆ ಹಣ್ಣು ಹಾಗೂ ಕುಂಬಳಕಾಯಿನ ಹೊಡೆದು ಪೂಜೆನ ಸಲ್ಲಿಸ್ತಾರೆ. ನಾವು ಸಹ ನಮ್ಮ ವಾಹನಗಳಿಗೆ ಪೂಜೆ ಎಲ್ಲ ಮಾಡಿ ಹಣ್ಣಿನಿಂದ ನಿವಾಳಿಸಿ ಮೃತ್ಯುಂಜಯ ಮಂತ್ರವನ್ನು ಹೇಳಿ ಗಾಡಿನ ಸ್ಟಾರ್ಟ್ ಮಾಡಿದ್ವಿ. ಈ ವರ್ಷ ನಮ್ಮ ಮನೆಯ ಒಂದು ಲಕ್ಷ್ಮಿ ಮಿಸ್ ಆಗಿದೆ, ಅದು ನಮ್ಮ ಕಾರು. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ರೀಸೆಂಟ್ ಆಗಿ ಕೊಟ್ಬಿಟ್ವಿ. ಸೊ ಆ ವಾಹನನ ಈ ವರ್ಷ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ಇಯರ್ ಈ ಹೊತ್ತಿಗೆ ನಮ್ಮ ಜೊತೆ ಇನ್ನೂ ಒಂದು ವೆಹಿಕಲ್ ಬರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ನಾವು ನಮ್ಮ ಗಾಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲು ನನ್ನ ಹಸ್ಬೆಂಡ್ ಬೈಕ್ನ ಹೊಡ್ಕೊಂಡು ಹೋದ್ರು ಒಂದು ರೌಂಡು, ನೆಕ್ಸ್ಟ್ ನನ್ನ ರೌಂಡ್. ಸೊ ನಾನು ಸಹ ಮಗನ ಎತ್ಕೊಂಡು ನಾನು ನನ್ನ ಗಾಡಿನ ಹೊಡ್ಕೊಂಡು ಒಂದು ರೌಂಡ್ ಹೋಗಿ ಬಂದೆ. ಸೊ ವಾಹನಗಳ ಪೂಜೆ ಆಯಿತು, ಆಯುಧಗಳ ಪೂಜೆ ಆಯಿತು, ಹಾಗೆ ದೇವಿ ಪೂಜೆ ಸಹ ಆಯಿತು. ಎಲ್ಲ ಪೂಜೆ ಮುಗಿಸಿ ಈಗ ದೇವ್ರಿಗೆ ಹಾಗೂ ನಮ್ಮ ವಾಹನಗಳಿಗೆ ಪ್ರತಿಯೊಂದಕ್ಕೂ ಕುಂಬಳಕಾಯಿ ಅಂದರೆ ಬೂದ್ ಕುಂಬಳಕಾಯಿನ ನಿವಾಳಿಸಿ ಈಗ ಹೊಡೆಯೋದು. ಸೊ ಕಂಪ್ಲೀಟ್ ಆಗಿ ಪೂಜೆ ಅಂತೂ ಮುಗಿದಾಯಿತು. ಇಲ್ಲೇನು ತೋರಿಸ್ತಾ ಇದ್ದೀನಿ ಇದು ನನ್ನ ವೃತ್ತಿಗೆ ಸಂಬಂಧಪಟ್ಟಿದಂತಹ ಆಯುಧಗಳು ಅಥವಾ ಸಾಧನಗಳಂತಲೇ ಹೇಳ್ಬೋದು. ಸೊ ಯೂಟ್ಯೂಬಿಗೆ ಸಂಬಂಧಪಟ್ಟಿದ್ದು, ಹಾಗೆ ನನ್ನ ಪ್ರೊಫೆಷನ್ ಟೀಚಿಂಗ್ ಫೀಲ್ಡ್. ಸೊ ನನ್ನ ಪುಸ್ತಕಗಳು ಅವನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಆಯುಧ ಪೂಜೆ ದಿನ ನಮ್ಮ ದೇವರುಗಳು ಈ ರೀತಿ ಕಾಣಿಸ್ತಾ ಇದ್ದಾರೆ. ಹಾಗೆಯೇ ಪ್ರಸಾದಕ್ಕೆ ಅಂತ ಸಿಹಿ ಕುಂಬಳಕಾಯಿ ಅಥವಾ ಚಿನ್ನಿಕಾಯಿ ಅಂತ ಕರೀತಾರೆ ನಮ್ಮ ಸೈಡು, ಅದರದ್ದು ಪಾಯಸ ಮಾಡಿದ್ವಿ. ಕಂಪ್ಲೀಟ್ ಪೂಜೆ ಮುಗಿದಾಯಿತು. ಈಗ ನನ್ನ ಅತ್ತೆ ಅವರು ಸಹ ಸ್ನಾನ ಮುಗಿಸ್ಕೊಂಡು ಬಂದು ಅವರು ಸಹ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಇವ್ರ ಪೂಜೆ ಮುಗಿದ ತಕ್ಷಣ ನನ್ನ ಮಗನ ಸ್ನಾನ ಸಹ ಆಗೋಯ್ತು, ಅವನು ಸಹ ಪೂಜೆಗೆ ಬಂದ. ಸೊ ಅವನು ದೇವರ ಪೂಜೆ ಮುಗಿಸ್ಕೊಂಡು ಅವನ ವಾಹನಗಳನ್ನ ಪೂಜೆ ಮಾಡ್ತಾ ಇದ್ದಾನೆ. ಸೊ ನಾವು ಹೇಗೆ ಪೂಜೆ ಮಾಡಿದ್ವು ಅವನು ಸಹ ಅದೇ ರೀತಿ ಅವನ ವಾಹನಗಳಿಗೆ ಹಾಗೆಯೇ ಪ್ರತಿಯೊಂದು ವಸ್ತುಗಳಿಗೂ ಪೂಜೆನ ಮುಗಿಸ್ಕೊಂಡು ಬರ್ತಾ ಇದ್ದಾನೆ. ಹಾಗೆ ಈ ವಿಡಿಯೋದಲ್ಲಿ ನಮ್ಮ ಪಾಪು ಮಿಸ್ ಆಗಿದೆ. ಬಿಕಾಸ್ ಪೂಜೆ ಮುಗಿಯೋ ಟೈಮಲ್ಲಿ ಅವ್ನು ಎದ್ದಿರಲಿಲ್ಲ, ಮಲಗಿದ್ದ. ಅವನನ್ನು ಮಲಗಿಸಿ ಬೇಗ ಪೂಜೆ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡ್ಕೊಂಡಿದ್ದಾಯಿತು. ಹಾಗೆ ಎಲ್ರಿಗೂ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಮನೇಲಿ ಪೂಜೆ ಮುಗಿಸ್ಕೊಂಡು ಎಲ್ಲಿ ಹೋದ್ವಿ, ಏನು ಮಾಡಿದ್ವಿ, ಪ್ರತಿಯೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಏಕೆಂದರೆ ಒಂದೇ ವಿಡಿಯೋದಲ್ಲೇ ಎಲ್ಲ ಅಪ್ಲೋಡ್ ಮಾಡಿದ್ರೆ ಯಾರಿಗಾಗಲಿ ನೋಡೋದಕ್ಕೆ ಬೋರ್ ಆಗ್ಬೋದು. ಆ್ಯಕ್ಚುಲಿ ನಿಜ ಏನಂದರೆ ನನಗೆ ಬೋರ್ ಆಗಿಬಿಡುತ್ತೆ, ನಾನೇ ನೋಡೋದಿಲ್ಲ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಏನೇನಾಯಿತು ಅಂತ. ಅಲ್ಲಿವರೆಗೂ ನನ್ನ ಜೊತೆ ಟಚ್ಚಲ್ಲಿರಿ. ಯಾವುದೇ ಕಾರಣಕ್ಕೂ ನನ್ನ ವಿಡಿಯೋ ಬೋರ್ ಆಗೋದಕ್ಕೆ ಬಿಡೋದಿಲ್ಲ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಾ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ. ಲವ್ ಯು, ಬಾಯ್. ಗಾಡಿ ಪೂಜೆ ಮಾಡ್ದ
ಮತ್ತೆ ಈಗ ಗಾಡಿ ಹೊಡಿತಿದ್ಯಾ? ಥ್ಯಾಂಕ್ ಯು. ಎಲ್ರಿಗೂ ಹೇಳು ಹ್ಯಾಪಿ ನವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆಯುಧ ಪೂಜೆ ಕುಣಿಬಾರ್ದು ಕುಣ್ಕೊಂಡು ಹೇಳ್ಬಾರ್ದು ಯಾವಾಗಲೂ. ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ದೇವರು ನಮ್ಮ ದೇವಿ ನಿಮ್ಮನ್ನೆಲ್ಲ ಕಾಪಾಡಲಿ. ಥ್ಯಾಂಕ್ ಯು.